ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಕೆಲವೊಬ್ರು ಜನ ಮೊಬೈಲ್ ಕಳ್ಕೊತಾ ಇದ್ದಾರೆ. ಮೊಬೈಲ್ ಅಂದರೆ ಚಿಕ್ಕ ಮೊಬೈಲ್ ಕಳೆದ್ರೆ ಅಂತ ಏನು ಇಫೆಕ್ಟ್ ಆಗಲ್ಲ, ಬಟ್ ಸ್ಮಾರ್ಟ್ಫೋನ್ ಏನು ಕಳ್ಕೊಂಡೋದ್ರಿಂದ ಭಾಳಷ್ಟು ಲಾಸ್ ಆಗ್ತಾ ಇರುತ್ತೆ. ಅದೇ ಹೆಂಗಪ್ಪ ಅಂದರೆ ಜನ ಏನು ಮಾಡ್ತಾರೆ, ಮೊಬೈಲ್ ಕಳೆದುಕೊಳ್ಳೆ ನಮ್ಮದು ಫೋಟೋ ಹೋಯಿತು, ನಮ್ಮ ಮೆಮೊರಿ ಹೋಯಿತು, ಮೊಬೈಲ್ ಲಾಸ್ಟ್ ಕಂಪ್ಲೇಂಟ್ ಕೊಡೋಕೆ ಬಿಜಿ ಆಗಿಬಿಡ್ತಾರೆ. ಆ ಒಂದು ಭರದಲ್ಲಿ ಏನು ಮಾಡ್ತಾರೆ, ಒಂದು ಇಂಪಾರ್ಟೆಂಟ್ ವಿಷಯನ ಮರೆತು ಬಿಡ್ತಾರೆ. ಅದೇನಪ್ಪ ಅಂದರೆ ಆ ಮೊಬೈಲಲ್ಲಿ ಇದ್ದಂಥ ನಂಬರಿಗೆ ಲಿಂಕ್ ಇರುವಂಥದ್ದು ಅವ್ರ ಅಕೌಂಟ್ ಇರುತ್ತೆ. ಆ ಅಕೌಂಟಿಗೆ ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್, ಯಾವುದೋ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಕೊಡುವಂಥ ಎಲ್ಲ ಆ್ಯಪಲ್ಲಿ ಇರುತ್ತೆ. ಸೈಬರ್ ವಂಚಕರು ಮೊಬೈಲ್ನ ಕದ್ದುಕೊಳ್ಳಿ ಏನು ಮಾಡ್ತಾರಪ್ಪ ಅಂದರೆ ಅವ್ರ ಮೇನ್ ಟಾರ್ಗೆಟ್ ಇರೋದು ಮೊಬೈಲೆಲ್ಲ. ಈಗ ಅಕೌಂಟಲ್ಲಿ ಇದ್ದಂಥ ಅಮೌಂಟ್ನ ಅದನ್ನು ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕಂತ ಅವರು ಅದನ್ನು ಪ್ಲ್ಯಾನ್ ಮಾಡಿರ್ತಾರೆ. ಮೊಬೈಲ್ ಕದ್ದುಕೊಳ್ಳಿ ಏನು ಮಾಡ್ತಾರೆ, ಅವರು ಎಲ್ಲ ಬೇರೆ ಬೇರೆ ಅಕೌಂಟಿಗೆಲ್ಲ ತಮ್ಮದು ಇದ್ದಂಥ ಎಲ್ಲ ಗೂಗಲ್ ಪೇ ಮತ್ತು ಫೋನ್ಪೇ ಇದ್ದಂಥ ಎಲ್ಲ ಅಮೌಂಟ್ನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಮೊಬೈಲ್ ಏನೇ ಕಳೀತಪ್ಪ ಅಂದರೆ ಇಮಿಡಿಯೇಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಕನ್ಸರ್ನ್ ಬ್ಯಾಂಕಿಗೆ ಹೋಗಿ ಎಲ್ಲ ತಮ್ಮ ಅಕೌಂಟ್ನ ಬ್ಲಾಕ್ ಮಾಡಬೇಕು. ಅದನ್ನು ಫಸ್ಟ್ ಅಕೌಂಟ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಬೇಕಾದ್ರೆ ನೀವು ಮೊಬೈಲ್ ಲಾಸ್ಟ್ ಸಂಬಂಧಪಟ್ಟಂತೆ ಒಂದು ನಮ್ಮಲ್ಲಿ CER ಪೋರ್ಟಲ್ ಕೂಡ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅಥವಾ ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಹೋಗಿ ಕೂಡ ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಧನ್ಯವಾದಗಳು.